ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಅನ್ನೋ ಚರ್ಚೆಗಳು ನಡೀತಾ ಇತ್ತು. ನವೆಂಬರ್ ಆರಂಭ ಆಗಿದೆ. ಈ ಚರ್ಚೆ ಇನ್ನಷ್ಟು ತೀವ್ರವಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಅಧಿಕಾರ ಹಂಚಿಕೆಗೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ ಅನ್ನುವಂತ ಮಾಹಿತಿಯ ಬೆನ್ನಿಗೆ ಕ್ಯಾಬಿನೆಟ್ ಪುನರ್ರಚನೆಗೆ ಮುಖ್ಯಮಂತ್ರಿಯೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನವೆಂಬರ್ ಆರಂಭ ಆಗ್ತಾ ಇದ್ದಂತೆ ಪ್ರತಿರೋಧಕ್ಕೆ ಸಜ್ಜಾದರ ಸಿದ್ದರಾಮಯ್ಯ ಅನ್ನುವಂಥ ಪ್ರಶ್ನೆ. ಸಂಪುಟ ಪುನರ್ರಚನೆಯ ಅಸ್ತ್ರದ ಮೂಲಕ ಅಧಿಕಾರ ಹಂಚಿಕೆ ತಡೆಯುವಂತ ಪ್ರಯತ್ನ. ಅಧಿಕಾರ ಹಂಚಿಕೆಯ ಚರ್ಚೆ ಜೋರಾಗ್ತಾ ಇದ್ದಂತೆ ಸಂಪುಟ ಪುನರ್ರಚನೆಯ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. 4 ತಿಂಗಳ ಹಿಂದೆ ರಾಹುಲ್ ಕೊಟ್ಟ ಸೂಚನೆ ಆಧರಿಸಿ ಸಿಎಂ ಅಖಾಡಕ್ಕಿಳಿದಿದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಟೀಮ್ನದ್ದು ಬೇಡಿಕೆ ಇರೋದು ಕ್ಯಾಬಿನೆಟ್ ರೀಶಫಲ್ ಅಲ್ಲ, ಅಧಿಕಾರ ಹಂಚಿಕೆ ಅಂತ. ಕಾಲ್ತುಳಿತ ಘಟನೆ ಸಂದರ್ಭದಲ್ಲಿ, ಬೆಂಗಳೂರಲ್ಲಿ ನಡೆದಂತ ಕಾಲ್ತುಳಿತ ಘಟನೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಅಧ್ಯಕ್ಷರನ್ನ ಕೈ ಬಿಡಿ, ಒಳ್ಳೆ ಆಡಳಿತಕ್ಕೆ ಒತ್ತು ಕೊಡಿ ಅಂತ. ರಾಹುಲ್ ಆಗ ಹೇಳಿದ್ದನ್ನ ಈಗ ಜಾರಿ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗ್ತಾ ಇದ್ದಾರೆ. ಆವತ್ತು ಹೇಳಿದ್ದು ಸರ್ಕಾರದ ವಿರುದ್ಧ ಆರೋಪಗಳು ಕೇಳಬಂದಂತ ಸಂದರ್ಭದಲ್ಲಿ ಈಗ ಅಧಿಕಾರ ಹಂಚಿಕೆಯ ವಿಚಾರ ಪ್ರಸ್ತಾಪ ಆಗ್ತಿದೆ. ಈಗ ಕ್ಯಾಬಿನೆಟ್ ರೀಶಫಲ್ಲು ಅಂತ ಸಿಎಂ ಯೋಚನೆಯನ್ನು ಮಾಡ್ತಾ ಇದ್ದಾರೆ. 12 ರಿಂದ 15 ಸಚಿವರನ್ನ ಕ್ಯಾಬಿನೆಟ್ನಿಂದ ಕೈ ಬಿಡಬೇಕು ಅನ್ನುವಂಥ ಚಿಂತನೆಯಲ್ಲಿ ಸಿದ್ದರಾಮಯ್ಯ ಅವರಿದ್ದಾರಂತೆ. ನವೆಂಬರ್ 15 ರಿಂದ 3 ದಿನ ದೆಹಲಿಯಲ್ಲೇ ಇದ್ದು ಕ್ಯಾಬಿನೆಟ್ ವಿಸ್ತರಣೆಗೆ ಅನುಮತಿಯನ್ನ ಪಡ್ಕೊಳ್ಳುವಂತ ಯೋಚನೆಯಲ್ಲಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಸಿಎಂ ಈ 4 ತಿಂಗಳ ಹಿಂದೆ ಹೈಕಮಾಂಡ್ ಹೇಳಿದ್ದನ್ನ ಮಾತನಾಡಿದ್ರು. ನೋಡೋಣ. ನೋಡಪ್ಪ, ಹೈಕಮಾಂಡ್ನವರು ನಾವು 2.5 ವರ್ಷ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದು. ಅವ್ರು ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಮಾಡಬೇಕು ಅಂತಂದ್ರೆ ಮಾಡ್ತೀವಿ. ನಾನು ಹೈಕಮಾಂಡ್ನವರು ಕ್ಯಾಬಿನೆಟ್ ಈಗ ಒಂದು 3-4 ತಿಂಗಳಿಂದ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಾನು 2.5 ವರ್ಷ ತುಂಬಲಿ, ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ. 2.5 ವರ್ಷ ತುಂಬುತ್ತೆ, ಅದು ನೋಡ ಮಾತಾಡ್ತೀನಿ ಅವ್ರ ಜೊತೆ. ನವೆಂಬರ್ ಶುರುವಾಗಿದೆ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಡಿಕೆಶಿ ಮಾತನಾಡಿದ್ದಾರೆ. ನಾವು ಏನು ಮಾತನಾಡಿಕೊಂಡಿದ್ದೇವೋ ಅದೇ ಪ್ರಕಾರ ನಡ್ಕೊಳ್ತೀವಿ. ನವೆಂಬರ್ ಕ್ರಾಂತಿಯ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಉತ್ತರಿಸಿದ್ದಾರೆ. ನವೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿ ದಣಿವು ಮಾಡ್ಕೊಳ್ಳೋದು ಬೇಡ, ಯಾರೋ ಇಬ್ಬರ ಹೇಳಿಕೆಗಳಿಗೆ ಕಿಮ್ಮತ್ ಕೊಡೋದು ಬೇಡ, ನಾವೇನು ಮಾತನಾಡಿಕೊಂಡಿದ್ದೀವೋ ಅದೇ ಆಗತ್ತೆ ಅಂತ ರಾಜ್ಯೋತ್ಸವ ಕಾರ್ಯಕ್ರಮದ ಬಳಿಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆಗೆ ಸಂಬಂಧಿಸಿದಂತೆ ಮಾತನಾಡಿದ್ದಾರೆ. ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದ್ವಿ ಅದು ಮಾತ್ರ ಮಾತು. ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ. ಪಕ್ಷದ ಒಮ್ಮತ ಏನು, ಒಮ್ಮತದಲ್ಲಿರೋದಕ್ಕೆ ಈ ರಾಜ್ಯದಲ್ಲಿ 135 ಬಂದು 36 ಆಗಿ 139 ಆಗಿ ಈಗ 141ವರೆಗೂ ತಲುಪಿದ್ದೀವಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದನ್ನು ಗಮನಿಸಿದ್ವಿ. ಕ್ಲಿಯರ್ ಮೆಸೇಜ್, ನೀವು ಯಾರು ಏನಾದರೂ ಮಾತನಾಡ್ಕೊಳ್ಳಿ, ಏನಾಗಬೇಕೋ ಅದು ಆಗತ್ತೆ ಅಂತ. ರಕ್ಷಿತ್, ನಿಜ. ಯಾಕೆಂದ್ರೆ ನವೆಂಬರ್ ಶುರುವಾಯಿತು. ಒಂದು ಕಡೆ ಕಾಂಗ್ರೆಸ್ನ ಒಳಗೆ ನವೆಂಬರ್ ಕ್ರಾಂತಿಯ ಚರ್ಚೆ ಬೆನ್ನಲ್ಲೇ 2 ರೀತಿಯಾದಂತಹ ಪ್ರಯತ್ನಗಳು ನಡೀತಾ ಇದೆ. ಒಂದು, ಡಿಕೆ ಶಿವಕುಮಾರ್ ತಮಗೆ ಅಧಿಕಾರ ನೀಡುವಂತ ವಿಚಾರವನ್ನ ಹೈಕಮಾಂಡ್ ಸ್ಪಷ್ಟಪಡಿಸಲಿ, ಆನಂತರ ಸಚಿವ ಸಂಪುಟ ಪುನರ್ರಚನೆ ಬೇರೆವೆಲ್ಲವೂ ಕೂಡ ಇತ್ಯರ್ಥ ಆಗಲಿ ಅನ್ನುವಂಥ ಅಭಿಪ್ರಾಯದಲ್ಲಿದ್ದಾರೆ. ಹಾಗಾಗಿ ಇವತ್ತು ಅವರು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ನಾವಿಬ್ರು ಏನು ಮಾತನಾಡ್ಕೊಂಡಿದ್ದೇವೋ ಅದ್ರ ಪ್ರಕಾರ ನಡೆದುಕೊಳ್ತೀವಿ. ಅದರ ಅರ್ಥ ಹೈಕಮಾಂಡ್ ಹಂತದಲ್ಲಿ ನಾವು ಏನೇನು ಮಾತುಕತೆ ಆಗಿದ್ದೀವೋ ಅದ್ರ ಪ್ರಕಾರ ನಡೆದುಕೊಳ್ತೀವಿ. ಈ ಸಂದರ್ಭದಲ್ಲಿ ಬೇರೆಯವರು ಏನೇ ಮಾತನಾಡಿದ್ರು ಕೂಡ ಅದಕ್ಕೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಹೇಳಿದಂಥ ಹೇಳಿಕೆಯನ್ನ ಇಟ್ಟುಕೊಂಡು ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಪುನರ್ರಚನೆಗೆ ಮುಂದಾಗಿದ್ದಾರೆ. 15ನೇ ತಾರೀಕಿನಿಂದ 3 ದಿನ ದೆಹಲಿಯಲ್ಲೇ ಸಿದ್ದರಾಮಯ್ಯನವರು ಉಳಿದು ಸಚಿವ ಸಂಪುಟದ ಪುನರ್ರಚನೆಯ ಪ್ರಯತ್ನದ ಭಾಗವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನರ್ರಚನೆ ಮಾಡಲೇಬೇಕು ಅನ್ನುವಂಥ ತೀರ್ಮಾನದಲ್ಲಿದ್ದಾರೆ. ನಿಶ್ಚಿತವಾಗಿ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿರ್ತಕ್ಕಂಥದ್ದು ಸಚಿವ ಸಂಪುಟದ ಪುನರ್ರಚನೆ ಆದರೆ ನಾಯಕತ್ವದ ಬದಲಾವಣೆಗೆ ನಾವು ಪ್ರತಿರೋಧವನ್ನು ಒಡ್ಡಬಹುದು, ನಾಯಕತ್ವದ ಬದಲಾವಣೆ ವಿಚಾರ ಚರ್ಚೆಗೆ ಬರೋದಿಲ್ಲ ಅನ್ನುವಂಥ ಅಭಿಪ್ರಾಯದಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಅವರು ಕೂಡ ತಯಾರಿಯನ್ನು ಆರಂಭಿಸಿದ್ದಾರೆ.
ಯಾರ್ಯಾರನ್ನ ಕೈ ಬಿಡಬೇಕು, ಯಾರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋದರ ಕುರಿತಾಗಿ ಅವರು ತಮ್ಮದೇ ಆದಂತಹ ಒಂದು ಪಟ್ಟಿಯನ್ನು ಕೂಡ ಮುಖ್ಯಮಂತ್ರಿಗಳು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈಗಿರುವಂತ ಮಾಹಿತಿ ಕನಿಷ್ಠ 12ರಿಂದ 15 ಮಂದಿ ಸಚಿವ ಸಂಪುಟದ ಪುನಾರಚನೆಯ ಸಂದರ್ಭದಲ್ಲಿ ಬದಲಾವಣೆಗಳನ್ನ ನಾವು ನಿರೀಕ್ಷೆ ಮಾಡಬಹುದಾಗುತ್ತೆ. ಏನೇ ಬದಲಾವಣೆ, ಏನೇ ಪ್ರಯತ್ನಗಳನ್ನ ಮುಖ್ಯಮಂತ್ರಿಗಳು ಮಾಡಿದ್ರು ಕೂಡ ಅಂತಿಮವಾಗಿ ಡಿ.ಕೆ. ಶಿವಕುಮಾರ್ ಈ ಹಿಂದೆನೂ ಕೂಡ ಸಚಿವ ಸಂಪುಟದ ಪುನರ್ರಚನೆ ಅಥವಾ ಯಾರನ್ನಾರು ಸೇರಿಸ್ಕೊಳ್ಳೋದಾಗ್ಲಿ, ಕೈ ಬಿಡುವಾಗ್ಲಿ ಪ್ರಯತ್ನಗಳನ್ನ ಮಾಡಿದಾಗ ಹೈಕಮಾಂಡ್ನ ಮೇಲೆ ಒತ್ತಡನ ಹಾಕಿ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರ್ರಚನೆ ಬೇಡ ಅನ್ನುವಂತ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಆ ಪ್ರಯತ್ನದಲ್ಲಿ ಅವರು ಯಶಸ್ವಿಯಾಗಿದ್ರು. ಈಗ 2.5 ವರ್ಷ ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಹೈಕಮಾಂಡ್ ಕೂಡ 2.5 ವರ್ಷಕ್ಕೆ ಬದಲಾವಣೆಯನ್ನ ಮಾಡ್ತೀವಿ ಅಂತೇಳಿ ಈ ಹಿಂದೆ ಸಚಿವರನ್ನಾಗಿ ಮಾಡುವಂತ ಸಂದರ್ಭದಲ್ಲೇ ಹೇಳಿದ್ರು ಅಂತೇಳಿ ಸಚಿವ ಸಂಪುಟದಲ್ಲಿರ್ತಕ್ಕಂಥವರೇ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರೇ ಅದನ್ನ ಮಾತನಾಡಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ನಾವು ಬದಲಾವಣೆ ಮಾಡ್ತೀವಿ, ನೀವೆಲ್ಲ ಆಗ ಬಿಡಬೇಕು ಅನ್ನುವಂಥದ್ದನ್ನ ನಮಗೆ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಕೃಷ್ಣ ಬೈರೇಗೌಡರು ಹೇಳಿದ್ರು. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಅನ್ನುವಂಥದ್ದು ನವೆಂಬರ್ 20ಕ್ಕೆ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇರೋದ್ರಿಂದ ನಿಶ್ಚಿತವಾಗಿ ಪುನರ್ರಚನೆ ಆಗೇ ಆಗುತ್ತೆ. ಈ ಪುನರ್ರಚನೆಗೆ ಅಡ್ಡಗಾಲ ಆಗಿರ್ತಕ್ಕಂಥದ್ದು ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಥವಾ ಆ ಮಾತುಕತೆಗೆ ಹೈಕಮಾಂಡ್ ಮುಂದಾಗತ್ತಾ, ಕೇವಲ ಸಚಿವ ಸಂಪುಟದ ಪುನರ್ರಚನೆಗೆ ಮಾತ್ರ ಸೀಮಿತ ಆಗತ್ತಾ, ಈ ತರದ ಹಲವು ಪ್ರಶ್ನೆಗಳು ಎದ್ದಿದ್ದಾವೆ. ಹೀಗಾಗಿ ಹೈಕಮಾಂಡ್ ನಾಯಕರು ಸಿಎಂ, ಡಿಸಿಎಂ ಇಬ್ಬರನ್ನೂ ಕರೆಸಿ ಮಾತುಕತೆಗೆ ಮುಂದಾದ್ರೆ ನಿಶ್ಚಿತವಾಗಿಯೂ ಅಲ್ಲಿ ಪುನರ್ರಚನೆಯ ಚರ್ಚೆ ಆಗುತ್ತೆ. ನಾಯಕತ್ವದ ಬದಲಾವಣೆ ವಿಚಾರಗಳು ಕೂಡ ಚರ್ಚೆಗೆ ಬರೋದಂತೂ ನಿಶ್ಚಿತ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.